ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾರೆಲ್ಲ ನೋಡ್ತಾ ಇದ್ರೋ ಪ್ಲೀಸ್ ಫಾಲೋ ಮಾಡಿ. ನಾನು ನಿನ್ನೆ ಅಂದರೆ ಎಸ್ಟರ್ಡೇ ನನ್ನ ಫ್ಯಾಮಿಲಿ ಜೊತೆ ಶಾಪಿಂಗ್ ಹೋಗಿದ್ದೆ. ಬಿಕಾಸ್ ನಮ್ಮ ಮನೆಗೆ ಒಂದು ಸಣ್ಣ ಹುಡುಗಿ ಬಂದಿತ್ತು ಸಮ್ಮರ್ ಹಾಲಿಡೇಸ್ಗೆ ಅಂತ. ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವಳನ್ನು ಸಿಟಿ ಕರ್ಕೊಂಡು ಬಂದಿದ್ವಿ. ಅವಳಿಗೆ ಸ್ಲಿಪ್ಪರ್ ಕೊಡಿಸ್ಕೊಂಡು ನಾವು ಅಲ್ಲಿಂದ ಬಂದಿದ್ದೆ ಸಿಟಿ ಸೆಂಟರ್ಗೆ. ನಮ್ಮ ಶಿವಮೊಗ್ಗದವ್ರಿಗೆ ಸಿಟಿ ಸೆಂಟರ್ ಬಂದ್ಬಿಟ್ಟು ಎಲ್ಲನೂ ಹೌದು. ಲೈಕ್ ಫುಡ್ ಕೋರ್ಟು, ಡೇಟಿಂಗ್ ಸ್ಪಾಟು, ಮೀಟಿಂಗ್ ಸ್ಪಾಟಿಂದ ಇದ್ಬಿಟ್ಟು ಪ್ರತಿಯೊಂದು ನಮಗೆ ಈ ಸಿಟಿ ಸೆಂಟರೇ. ನಮಗೆ ಶಿವಮೊಗ್ಗದಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ ಬ್ಯಾಂಗ್ಳೂರಿಯನ್ಸ್ ಥರ. ಸೊ ನಾವು ಎಸ್ಟರ್ಡೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಸಂಜೆ ನಾವು ಹೊರಟಿದ್ದು ಚನ್ನಬಸವೇಶ್ವರ ಟೆಂಪಲ್ಗೆ. ಮೊನ್ನೆ ನನ್ನ ಅಕ್ಕ ಕರೆಸಿದ್ರಲ್ಲ 2 ದೇವರು, ಅದರಲ್ಲಿ ಅವರ ಅಣ್ಣ ಚನ್ನಬಸವೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಮ್ಮ ಅಜ್ಜಿ ಹೇಳಿದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಯ್ತು. ಆದರೆ ನಾನು ನಿಮಗೆ ಕತೆ ಹೇಳಿದೆ, ವ್ಲಾಗ್ನ ಎಂಡ್ ಮಾಡಲ್ಲ, ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಈ ದೇವರು ಮುಂಚೆ ಸಿಕ್ಕೋಬೇಕಾದ್ರೆ ಕುಂಟ್ಕಲ್ ಆಕಾರದಲ್ಲಿತ್ತಂತೆ. ಇವಾಗ ಅದಕ್ಕೆ ಮುಖ, ಕಾಲು, ಗೆಜ್ಜೆ, ಕೊಂಬು ಎಲ್ಲ ಮೂಡಿದೆ ಅಂತ ಹೇಳ್ತಾರೆ. ಇದು ಯಾವಾಗ ಕಂಪ್ಲೀಟಾಗಿ ಬಸವಣ್ಣನ ಆಕಾರವನ್ನು ಪಡೆಯುತ್ತೋ ಆವಾಗ ಪ್ರಳಯ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ, ಅಂದರೆ ನಮ್ಮ ಅಜ್ಜಿ. ಇದು ವರ್ಷಕ್ಕೆ 1 ಅಕ್ಕಿ ಕಾಳಷ್ಟು ಮಾತ್ರ ಬೆಳೀತಾ ಹೋಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಅದು ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದರೆ ಈ ದೇವರಿಂದು ಪವಾಡಗಳು ಮಾತ್ರ ತುಂಬಾ ನಿಜ. ಹೌದು, ಎಲ್ಲ ದೇವರಿಗೂ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ ಮತ್ತು ಇತಿಹಾಸ ಇರುತ್ತೆ. ಇದ್ರದ್ದು ಕೂಡ ಅದೇ ಥರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.